ವೀಕ್ಷಕರೇ ನಮಸ್ಕಾರ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ತಿಂಗಳು ಫೆಬ್ರವರಿ ತಿಂಗಳು ಜಾತ್ರೆ ಉತ್ಸವ ದಿನಗಳು ಪ್ರತಿನಿತ್ಯ ಇದ್ದೇ ಇರ್ತವೆ. ಹಬ್ಬದ ವಾತಾವರಣ ಈ ತಿಂಗಳು. ಜೊತೆಗೆ ಅಕ್ಷರ ಜಾತ್ರೆ ನಮ್ಮ ಕನ್ನಡ ಭುವನೇಶ್ವರಿಯ ನುಡಿ ಹಬ್ಬವೂ ಈ ತಿಂಗಳ ಆರಂಭ. ಫೆಬ್ರವರಿ 15ನೇ ತಾರೀಕು ಕೃಷಿ ತಾಲೂಕು ಹುಲಿಗೇರಿ ಗ್ರಾಮದಲ್ಲಿ. ಕಳೆದ 3 ವರ್ಷಗಳಿಂದ ಈ ನುಡಿ ಜಾತ್ರೆ ಆಗಿದ್ದಿಲ್ಲ, ಏನೋ ಕಾರಣಾಂತರಗಳಿಂದ. ಈಗ ಈ ತಿಂಗಳಲ್ಲಿ ಈ ಕನ್ನಡ ಜಾತ್ರೆಯು ಆರಂಭವಾಗಿದೆ. ಆ ಕನ್ನಡದ ತೇರು ಎಳೆಯಲು ಮುಂದಾಳತ್ವ ವಹಿಸಿರ್ತಕ್ಕಂಥ ನೂತನ ಕುಷ್ಟಗಿ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವೆಂಕಪ್ಪ ವಾಲಿಕಾರ್ ಅವರು ನಮ್ಮ ವೇದಿಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಶರಣಪ್ಪ ಲೇನವರು ಕೂಡ ಆಗಮಿಸಿದ್ದಾರೆ. ಈ ಸಾಹಿತ್ಯ ಸಮ್ಮೇಳನದ ಏನ್ ವಿಶೇಷತೆ, ಹೇಗೆ ಆಯೋಜನೆ ಮಾಡಿದ್ದಾರೆ ಅನ್ನೋದು ಕುರಿತು ಅವರೊಂದಿಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಈ ಹುಲಿಗೇರಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ, ಈ ಹಿಂದಿನೂ ಅಲ್ಲಿ ನುಡಿ ಜಾತ್ರೆ ಆಗಿದ್ದಿಲ್ಲ. ಫಸ್ಟ್ ಆ ಊರಲ್ಲಿ ಆಯೋಜನೆ ಮಾಡಿದ್ದೀವಿ. ಆ ಊರಲ್ಲಿ ಯಾವ ರೀತಿ ಆಚರಣೆ ಹಬ್ಬ ವಾತಾವರಣ ಇದೆ, ಆ ಜನ ಏ ರೀತಿ ಸ್ವಾಗತಿಸಿದ್ದಾರೆ? ಕುಷ್ಟಗಿ ತಾಲೂಕಿನ ಗಡಿ ಗ್ರಾಮವಾಗಿರ್ತಕ್ಕಂಥ ಹುಲಿಗೇರಿ ಕನ್ನಡ ನುಡಿ ತೇರಿಗೆ, ಅಕ್ಷರ ಜಾತ್ರೆಗೆ ಅತ್ಯಂತ ಸಂಭ್ರಮ ಸಂತೋಷದಿಂದ ತಯಾರಿ ನಡೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹುಲಿಗೇರಿಯ ಸಮಸ್ತ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಸೇರಿ ನುಡಿ ಜಾತ್ರೆಗೆ ಬಹಳಷ್ಟು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಗ್ರಾಮದ ಸ್ವಚ್ಛತೆ ಇರಬಹುದು, ಮುಖ್ಯ ರಸ್ತೆಗಳ ಸ್ವಚ್ಛತೆ ಇರಬಹುದು, ವೇದಿಕೆಯ ಆವರಣದ ಸ್ವಚ್ಛತೆ ಇರಬಹುದು, ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ಪ್ರತಿನಿತ್ಯ ನಡೆದಿರೋದನ್ನು ನಾವು ಈಗಾಗಲೇ ವಾಟ್ಸಪ್ಗಳ ಮೂಲಕ, ಮಾಧ್ಯಮದ ಮೂಲಕ ನೋಡ್ತಾ ಇರೋದನ್ನು ನಾವು ಕೂಡ ಗಮನಿಸಬಹುದು. ಬಹಳಷ್ಟು ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ, ಅರ್ಥಪೂರ್ಣ ಸಮ್ಮೇಳನ ನಡೆಯುವುದಕ್ಕೆ ಏನ್ ಬೇಕು ಅದೆಲ್ಲ ಸಿದ್ಧತೆ ತಯಾರಿ ಎಲ್ಲರ ಸಹಕಾರದಿಂದ, ತಾಲೂಕಿನ ಸಮಸ್ತ ಕನ್ನಡಿಗರ ಸಹಕಾರದಿಂದ ನಡೀತಾ ಇರೋದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿ. ಇನ್ನೊಂದು, ತಾವು ಅಧ್ಯಕ್ಷರಾಗಿ ಬಹಳ ನಾವಿಲ್ಲ, ಹಿಂದೆಲೇನೆ ಈ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ. ಆಲ್ರೆಡಿ ತಾವು ಹಲವಾರು ಸಮ್ಮೇಳನಗಳಲ್ಲಿ ತಾವು ಈ ಇದು ತಮ್ಮ ಅಧ್ಯಕ್ಷತೆಯನ್ನು ಇರ್ತಕ್ಕಂಥದ್ದು ತಮ್ಮ ಯಾವ ರೀತಿ ಅನುಭವ ಇದೆ? ನಾನು ಸುಮಾರು 10ರಿಂದ 12 ವರ್ಷಗಳ ಕಾಲದಿಂದಲೂ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರ್ತೇನೆ. ಹನುಮಸಾಗರ ಹೋಬಳಿ ಘಟಕದಲ್ಲಿ ಮೊದಲು ನಾನು ಹೋಬಳಿ ಘಟಕದ ಗೌರವ ಕಾರ್ಯದರ್ಶಿಯಾಗಿ ನಾನು ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದೆ. ನಂತರದಲ್ಲಿ ಹೋಬಳಿ ಘಟಕದ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಎಲ್ಲರ ಸಹಕಾರದಿಂದ ನಮ್ಮ ಹನುಮಸಾಗರದ ಎಲ್ಲ ಮುಖಂಡರು, ಎಲ್ಲ ಕಸಾಪ ಆಜೀವ್ ಸದಸ್ಯರು, ತಾಲೂಕಿನ ಒಂದು ಕಸಾಪ ಆಜೀವ್ ಸದಸ್ಯರ ಪ್ರೋತ್ಸಾಹದಿಂದ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದೆ. ಆ ನಿಟ್ಟಿನಲ್ಲಿ ಮತ್ತು ಹನುಮಸಾಗರದಲ್ಲಿ ಕೂಡ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷನ ಅವಧಿಯಲ್ಲಿ ಎಲ್ಲ ಹಿರಿಯರ ಸಹಕಾರ, ಗ್ರಾಮ ಪಂಚಾಯತಿಗಳ ಸಹಕಾರದಿಂದ ಒಂದು ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್. ಹಾಗೇನೆ ನನಗೆ ಸಾಹಿತ್ಯ, ಕಲೆ, ಒಂದು ಸಂಸ್ಕೃತಿ ಇವೆಲ್ಲದರ ಬಗ್ಗೆ ಮೊದಲಿಂದನೂ ಆಸಕ್ತಿ ಇತ್ತು. ಆ ನಿಟ್ಟಿನಲ್ಲಿ ಒಂದು ಹುಬ್ಬಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಸಾಧ್ಯವಾದಷ್ಟು ಎಲ್ಲರ ಮೆಚ್ಚುಗೆ ಪಾತ್ರವಾಗುವಂತಹ ಕಾರ್ಯಗಳನ್ನು ಮಾಡಿದೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ತಾಲೂಕಾ ಗೌರವ ಕಾರ್ಯದರ್ಶಿಯಾಗಿ ನನಗೆ ಸ್ಥಾನಮಾನ ನೀಡಿದ್ರು. ಹಾಗಾಗಿ ಕುಷ್ಟಗಿ ತಾಲೂಕಿನ ಎಲ್ಲ ಕಸಾಪ ಅಜೀವ್ ಸದಸ್ಯರು ಮತ್ತೆ ತಾವುಗಳು, ತಮ್ಮ ಮಾಧ್ಯಮದವರ ಎಲ್ಲ ಸಹಕಾರದಿಂದ ಇವತ್ತು ತಾಲೂಕಾ ಸ್ಥಾನಮಾನ, ಕಸಾಪದ ಹಿರಿಯರ ಸಹಕಾರದಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೆಣ್ಣೇಗೌಡ, ಪೊಲೀಸ್ ಪಾಟೀಲ್ ಇರ್ಬೋದು, ನಮ್ಮ ಕಸಾಪದ ತಾಲೂಕಾ ಹಿರಿಯರಾಗಿರ್ತಕ್ಕಂಥ ಚಂದ್ರಗೌಡ ಮಾಲಿಕ್ ಪಾಟೀಲ್ ಅವರು ಇರ್ಬೋದು, ಹೀಗೆ ಕೇಂದ್ರ ಕಸಾಪದ ಈಗಿನ ಒಂದು ನಬೀಸಾ ಕುಷ್ಟಗಿ ಅವರು ಇರ್ಬೋದು, ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಒಂದು ಅಭಿಮಾನ, ಪ್ರೋತ್ಸಾಹ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಒಂದು ಸ್ಥಾನಮಾನ ಸಿಕ್ತು ಅಂತ ಹೇಳಿಕೊಳ್ತೀನಿ ಸರ್. ಹಾಗೇನೆ ಅದು ಸ್ಥಾನಮಾನ ಸಿಕ್ಕ ತಕ್ಷಣ ಎಲ್ಲರ ಇಚ್ಛೆ ಏನಾಗಿತ್ತು ಅಂತಂದ್ರೆ, ಸುಮಾರು 3 ವರ್ಷಗಳಿಂದ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿಲ್ಲ ಅಂತಕ್ಕಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬರು ಕೂಡ
ಇಲ್ಲ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ರಿ, ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ನಾವು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಕಸಾಪದ ಎಲ್ಲ ಹಿರಿಯರು ಪದಾಧಿಕಾರಿಗಳು ಇಲ್ಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿಬಿಡೋಣ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತಪಡಿಸಿದಾಗ ನಾವು ತಾಲೂಕಿನ ಗ್ರಾಮಗಳಲ್ಲಿ ನಾವು ಯಾವ ಊರುಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡುವ ವಿಚಾರ ಬಂದಾಗ ಬೇರೆ ಬೇರೆ ಸ್ಥಳಗಳು ಬಂದು ಮತ್ತೆ ಕೊನೆಯದಾಗಿ ಹೂಲಿಗೇರಿ ಗ್ರಾಮದಲ್ಲಿ ಒಂದ್ಸಾರಿ ಹೋಗಿ ಊರಿನ ಮುಖಂಡರ ಜೊತೆಗೆ ನಾವು ಸಭೆಯನ್ನು ಮಾಡಿದಾಗ ಇಲ್ಲ ನಾಡು ನುಡಿಯ ಒಂದು ಅಭಿಮಾನ, ನೆಲ ಜಲದ ಅಭಿಮಾನ, ಆ ನಿಟ್ಟಿನಲ್ಲಿ ತಾಯಿ ಭುವನೇಶ್ವರಿ ದೇವಿಯ ರಥ ಎಳಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ, ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆ ನನಗೆ ಅಲ್ಲಿ ಇವಾಗ ತಯಾರಿ ಯಾವ ರೀತಿ ಸುಮಾರು ಈಗಾಗಲೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಿದ್ಧತೆ 1.5 ತಿಂಗಳಿಂದನೂ ನಡೀತಾ ಬಂದಿರತಕ್ಕಂಥದ್ದು ತಾವು ಗಮನಿಸಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ ಫೆಬ್ರವರಿ 15 ಶನಿವಾರದಂದು ನುಡಿ ಜಾತ್ರೆ ಬೆಳಗ್ಗೆ 7:30ಕ್ಕೆ ರಾಷ್ಟ್ರ ಧ್ವಜಾರೋಹಣ, ನಾಡ ಧ್ವಜಾರೋಹಣ, ಪರಿಷತ್ ಧ್ವಜಾರೋಹಣ ಮಾಡುವುದರೊಂದಿಗೆ ಪ್ರಾರಂಭ ಆಗ್ತದೆ. 7:30ಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ ನೆನಪಿನಲ್ಲಿ ಈ ಸಾರಿ ತಮ್ಮ ದೇಶದಲ್ಲಿ ಸ್ಮರಣ ಸಂಚಿಕೆ ಯಾವ ರೀತಿ ಎಲ್ಲ ಸಾಹಿತಿಗಳ, ಲೇಖಕರ, ಕವಿಗಳ, ಕಲಾಸಕ್ತರ, ಸಾಹಿತ್ಯಾಸಕ್ತರ ಒಂದು ಇಚ್ಛೆಯ ಮೇರೆಗೆ ಸಾಹಿತ್ಯ ಸಮ್ಮೇಳನ ಕೇವಲ ನಡೆದ್ರೆ ಆಯೋಜನೆ ಅದ್ದೂರಿಯಾಗಿ ನಡೀತು ಅಂತಕ್ಕಂಥದ್ದು ಅಷ್ಟೇ ಆಗ್ಬಾರ್ದು, ಇತಿಹಾಸದಲ್ಲಿ ದಾಖಲಾಗಬೇಕು ಅಂತಕ್ಕಂತಹ ವಿಚಾರ ಬಂತು. ಹಾಗಾಗಿ ಎಲ್ಲ ಒಂದು ಕಸಾಪದ ಹಿರಿಯರು ಸೇರಿಕೊಂಡು, ನಾವು ಕಸಾಪದ ತಾಲೂಕು ಮಾಜಿ ಅಧ್ಯಕ್ಷರುಗಳು ಸೇರಿಕೊಂಡು ನನಗೆ ಮಾರ್ಗದರ್ಶನ ಮಾಡಿ ಈಗ ಇಲ್ಲ ಒಂದು ಸಂಚಿಕೆಯನ್ನ ನಿಮ್ಮ ಕಾಲದಲ್ಲಿ ನಾವು ತರೋಣ, ಎಲ್ಲ ರೀತಿಯ ಸಹಾಯ ಸಹಕಾರ ತೆಗೆದುಕೊಂಡು ಒಂದು ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ವಿಚಾರ ಬಂದಾಗ ನಾನು ಅವರಿಗೆ ಆಯ್ತು ಸರ್ ಮಾಡಿ ಅಂತ ಹೇಳಿದೆ. ಆಗ ಎಲ್ಲರೂ ಒಂದು ಸಹಾಯ ಸಹಕಾರ ತರುಮನದ ಸಹಕಾರದಿಂದ ಇವತ್ತು ಹುಲಿಗಿರಿಯ ವಿಶೇಷತೆ ಹುಲಿಗಿರಿ ಅಲ್ಲಿ ಮೊದಲು ಹುಲಿಗಳು ವಾಸ ಮಾಡ್ತಾ ಇದ್ವಂತೆ ಹುಲಿಗೇರಿಯಲ್ಲಿ. ಅಲ್ಲಿ ಗಿರಿ ಹಿನ್ನೆಲೆ ಇತಿಹಾಸ ನೋಡಿದಾಗ ಅಲ್ಲಿ ಒಂದು ಗಿರಿ ಇತ್ತು, ಆ ಗಿರಿಯಲ್ಲಿ ಹುಲಿಗಳು ವಾಸ ಮಾಡ್ತಾ ಇದ್ವು ಅಂತಕ್ಕಂಥದ್ದು ಮೊದಲಿನಿಂದಲೂ ಅಲ್ಲಿ ಐತಿಹ್ಯವಾಗಿ ನಾವು ತಿಳ್ಕೊಂಡಾಗ ನಮಗೆ ವಿಷಯ ಗೊತ್ತಾಯಿತು. ಹಾಗಾಗಿ ಹುಲಿಗಿರಿ ಅದು ಪುಲಿಗಿರಿ, ಹಳಗನ್ನಡ ಪದ ಪುಲಿಗಿರಿ ಅಂತಕ್ಕಂಥ ಒಂದು ವಿಶೇಷ ಒಂದು ಪದ ಜೋಡಣೆ ಮಾಡಿ ನಾವು ಸ್ಮರಣ ಸಂಚಿಕೆಯನ್ನು ತರಲಿಕ್ಕೆ ಸಂಚಿಕೆ ಹೆಸರೇ ಹುಲಿಗಿರಿ ಅಂತ ಹೇಳಿ ಅಂದ್ರೆ ಅದರೊಳಗಡೆ ಪುಟಗಳು ಎಷ್ಟು, ವಿಷಯವಾದ ಎಷ್ಟು? ಅದು ಸುಮಾರು 150 ಪುಟಗಳ ಒಂದು ಸ್ಮರಣ ಸಂಚಿಕೆ ಆಗಬಹುದು ಅಂತಕ್ಕಂಥದ್ದು ಈಗ ಕಾರ್ಯ ನಡೀತಾ ಇದೆ. ಸಮ್ಮೇಳನ ದಿನಾಲೇ ಅದನ್ನು ಬಿಡುಗಡೆ ಮಾಡಬಹುದು ಇಟ್ಕೊಂಡಿದ್ದೇವೆ. ಅದ್ರ ಜೊತೆ ಮತ್ತೆ ಏನಾದ್ರು ಕವನ ಸಂಕಲನ ಏನಾದ್ರು ಸರ್, ನಾವು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಪ್ರತಿ ಕನ್ನಡ ಸಾಹಿತ್ಯ ತಾಲೂಕು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ, ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಯಾಕಂತಂದ್ರೆ ಕವಿಗಳಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ವೇದಿಕೆ ಆ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ. ಹಾಗಾಗಿ ಇಲ್ಲಿನೂ ಕೂಡ ನಾವು ಹುಲಿಗೇರಿಯಲ್ಲಿ ಒಂದು ಪುಸ್ತಕಗಳಿಗೆ ನಾವು ಬಿಡುಗಡೆಗೆ ಆಹ್ವಾನವನ್ನು ನೀಡಿದಾಗ ಸುಮಾರು 13 ಪುಸ್ತಕಗಳು ಲೇಖಕರು ನಮಗೆ ಸಂಪರ್ಕ ಮಾಡಿದರು. ಆ ನಿಟ್ಟಿನಲ್ಲಿ ಎಷ್ಟು ಪುಸ್ತಕಗಳು ನಮ್ಮ ಬಿಡುಗಡೆಗೆ ಸಿದ್ಧವಾಗಿದ್ದು ಅಷ್ಟು ಪುಸ್ತಕಗಳನ್ನು ನಾವು ಮುದ್ರಿಸಿ ಪರಿಷತ್ ವತಿಯಿಂದ ಸ್ಮರಣ ಸಂಚಿಕೆ ಅದ್ರ ಜೊತೆ ಏನಾದ್ರು ಈ ಕಳೆದ ಅವಸರ ನಾವು ನೆನೆಸಿಕೊಂಡು ಸ್ಮರಣ ಸಂಚಿಕೆ ಸಲಗಿರಲ್ಲಿ ಕವನ ಬುದ್ಧಿ, ಎತ್ತಿ ಬುದ್ಧಿ ಜೊತೆಗೆ ಕವನ ಬುದ್ಧಿ ಅನ್ನೋದು ಆ ರೀತಿ ಏನಾದ್ರು ಪರಿಷತ್ ವತಿಯಿಂದ ಏನಾದ್ರು ಇಲ್ಲ ಸರ್, ಒಂದೇ ಹುಲಿಗಿರಿ ಸ್ಮರಣ ಸಂಚಿಕೆಯಲ್ಲಿನೇ ವಿಶೇಷವಾಗಿ ನಾವು ಶಾಣಪ್ಪ ಸರ್ ಅಧ್ಯಕ್ಷರ ಅಡಿಯಾಗಿ ತಾವು ಕೈ ಜೋಡಿಸಿದ್ದೀರಿ. ಗೌರವ ಕಾರ್ಯದರ್ಶಿಗಳಾಗಿ ಯಾವ ರೀತಿ ನಡೀತಾ ಇದೆ? ಹುಲಿಗೇರಿ ಗ್ರಾಮದವರು ಬಹಳ ಕಳೆದ ಕೋರಣಗಳಿಂದ ಎಲ್ಲ ರೀತಿಯಿಂದ ಸ್ವಚ್ಛಗೊಳಿಸಿದ್ದಾರೆ ಸರ್. ಮತ್ತು ಅಲ್ಲಿ ಹುಲಿಗೇರಿಯವರು ಊಟದ ವ್ಯವಸ್ಥೆಯನ್ನು ಒಪ್ಕೊಂಡು ಅವರು ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಆಮೇಲೆ ಶಾಸಕರು ಇದರ ಜವಾಬ್ದಾರಿ ಪೆಂಡಾಲ್ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಉಳಿದಂತೆ ಎಲ್ಲ ಊರಿನವರು ಸಹಾಯ ಸರ್ಕಾರ ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಈ
ಅಂದಾಜು ಜನಸಂಖ್ಯೆ ಎಷ್ಟು ಕಲಿಬಹುದು ತಾವು ಈ ಸಾರಿ? 5,000 ಜನ ಸೇರುವ ನಿರೀಕ್ಷೆ ಇದೆ ಸರ್. 5,000 ಜನ ಅದೆಲ್ಲ ವ್ಯವಸ್ಥೆ ಹಾಂ ಸರ್. ತಾವು ಈ ಸಮ್ಮೇಳನ ಅಂದ್ರೆ ಒಂದಿನದ ಏನು ಇದು 2 ದಿನ? ಒಂದೇ ದಿವಸ ಸರ್, ಒಂದೇ ದಿನದ ಸರ್. ಆಮೇಲೆ ಈಗ ಇದಕ್ಕೆ ಶಿಕ್ಷಕರಿಗೆ ಇದನ್ನು ಓಡಿ ಸಹಿತ ಮಾನ್ಯ ಶಿಕ್ಷಣಾಧಿಕಾರಿಗಳು ಕೂಡ ಇದನ್ನು ಮಂಜೂರಿ ಮಾಡಿಸಿದ್ದಾರೆ. ಬೆಳಗ್ಗೆ ಸಮಯ ಅಂದ್ರೆ ಸಾಕಷ್ಟು ನಾವು ಸಮ್ಮೇಳನಗಳನ್ನ ಕಂಡಿದ್ದೀವಿ. ಬೆಳಗ್ಗೆ ಮೆರವಣಿಗೆಯಿಂದ ಧ್ವಜಾರೋಹಣದಿಂದ ಹಿಡಿದು ವಿಚಾರಗೋಷ್ಠಿಗಳು ಸಂಕೀರ್ಣಗಳು ನಡೀತಿರ್ತವೆ, ಮತ್ತು ಉದ್ಘಾಟಕರ ಭಾಷಣ, ಅಧ್ಯಕ್ಷೀಯ ಭಾಷಣ, ಸಮಯ ಸಿಗ್ತಾ ಇರಲಿಲ್ಲ. ಮಧ್ಯಾಹ್ನ ಊಟದ ಸಮಯಕ್ಕೆ ಜನ ಅಲ್ಲಿ ಭಾಷಣ ಬರೋಂಗಿಲ್ಲ. ಈ ಚಂದ್ರ ಮೂಮೆಂಟ್ ಸಮಯ ಪಾಲನೆ ಯಾವ ರೀತಿ ತಾವು ಅನುಸರಿಸಿದ್ವಿ? ಸಮಯ ಪಾಲನೆ ಇದು ಸಮಯವನ್ನು ನಾವು ಕಾರ್ಡಿನಲ್ಲಿ ಯಾವ ಥರ ಮಾಡಿರ್ತಾರೆ ಅದೇ ಪ್ರಕಾರನ ನಾವು ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ. ಆದರೆ ಊಟದ ಸಮಯದಲ್ಲಿ 1 ತಾಸು ವಿಶ್ರಾಂತಿ ಮಾಡಿ ಮತ್ತೆ ಕಾರ್ಯಕ್ರಮ ಚಾಲನೆ ಸಮಯದಲ್ಲಿ ವಿಶ್ರಾಂತಿಯ ಮಧ್ಯದಲ್ಲಿ ಕಲಾವಿದರಿಗೆ ನಾವು ತಮ್ಮ ಹಾಡು, ಸಂಗೀತ, ಗೋಷ್ಠಿಗಳನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಅದೇ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ, ವಿಶ್ರಾಂತಿ ಕೊಟ್ಟು ಏನಿರಲ್ಲ, ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ. ಇನ್ನೊಂದು ಅಧ್ಯಕ್ಷನೇ, ಈಗ ಸಾರ್ವಜನಿಕರು ನೀವು ಜಾಗೃತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ವಿಚಾರಗೋಷ್ಠಿಗಳು, ಯಾವ್ಯಾವ ವಿಚಾರಗೋಷ್ಠಿಗಳು ಈ ಒಂದು ದಿನದಲ್ಲಿ ಆಯೋಜನೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರೋದಂತ 1 ದಿನದ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. 1 ದಿನದಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ವಿಷಯಗಳನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಸಂಕೀರ್ಣ ಗೋಷ್ಠಿಯಲ್ಲಿ 5 ವಿಷಯಗಳನ್ನು ನಾವು ತೆಗೆದುಕೊಂಡು 5 ಉಪನ್ಯಾಸಕರನ್ನು ನಾವು ನೇಮಕ ಮಾಡಿ ಅವರಿಂದ ಉತ್ತಮ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕು. ನಮ್ಮ ಕುಷ್ಟಗಿ ತಾಲೂಕಿನ ಸಾಹಿತ್ಯ, ಕಲೆ, ಕೃಷಿ, ನೀರಾವರಿ, ಎಲ್ಲ ವಿಚಾರ 371J ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 371J ಕೂಡ ಅದರ ಸಮರ್ಪಕ ಅನುಷ್ಠಾನ ಕುರಿತು ನಾವು ಚಿಂತನೆ ಮತ್ತು ನಡೆಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಕೀರ್ಣ ಗೋಷ್ಠಿಯನ್ನು ಜೊತೆಗೆ ಏನಾದರೂ ಸನ್ಮಾನ, ಸಾಧಕ ಸನ್ಮಾನ? ಹೌದು ಸರ್. ಈಗ ಕುಷ್ಟಗಿ ತಾಲೂಕಿನಲ್ಲಿ ವಿಶೇಷವಾಗಿ ಸಮ್ಮೇಳನಾಂತದ ಸಾಧಕರಿಗೆ ಸನ್ಮಾನವನ್ನ ನಮ್ಮ ಕನ್ನಡ ವಿಶೇಷ ಸಾಧಕರಿಗೆ ಸನ್ಮಾನದಂತಹ ಸಾಧಕರಿಗೆ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ ಸರ್. ಅದರಲ್ಲಿ ಕಲೆ, ಸಾಹಿತ್ಯ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರ, ಹೀಗೆ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ ನಮ್ಮಲ್ಲಿ. ಕೆ ಹುಸೇನ್ ಸಾಬ್ ಅಂತ ಹೇಳಿ, ಕೆ ಇಮಾಮ್ ಸಾಬ್ ಅಂತ ಹೇಳಿ, ಹೀಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಚಂದ್ರಕಲಾ ನರಹಂತಿ ಅಂತ ಹೇಳಿ, ಹೀಗೆ ಹಲವಾರು ಜನ ಸಾಧಕರಿಗೆ ಸನ್ಮಾನವನ್ನು ಕೂಡ ನಾವು ಸರ್. ಇವಾಗ ಅಲ್ಲಿ ಆವರಣ ವಿಸ್ತಾರ ಎಷ್ಟಿದೆ, ಮತ್ತು ಇನ್ನೊಂದು ಪುಸ್ತಕ ಮಳಿಗೆಗಳು, ಬೇರೆ ಬೇರೆ ಮಳಿಗೆಗಳ ಬಗ್ಗೆ ಮೂಡಿಗೆರೆ ಗ್ರಾಮದ ಮುಖಂಡರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ MR ಪಾಟೀಲ್ ಅವರು, ಮಹಾತ್ಮಗೌಡ ಆರ್ ಪಾಟೀಲ್ ಅವರ ಮನೆಯ ಮುಂದೆ ಒಂದು ವಿಶಾಲವಾದ ಜಾಗೆ ಆವರಣ ಇದೆ. ಅಲ್ಲಿ ಎಲ್ಲ ಹುಲಿಗೆರೆಯ ಮುಖಂಡರು, ಸುರೇಶ್ ಕುಂಟನಗೌಡರು ಇರ್ಬೋದು, ಮುತ್ತನ್ನ ಕರಡಿಯವರು ಇರ್ಬೋದು, ಶೇಖರ್ ಹೊರಪೇಟೆಯವರು ಇರ್ಬೋದು, ಶಶಿಕಾಂತಗೌಡ ಪೊಲೀಸ್, ಶಶಿಕಾಂತಗೌಡ ಪಾಟೀಲ್ ಅವರು ಇರ್ಬೋದು, ವಿರೂಪಾಕ್ಷ ಗೌಡರು ಇರ್ಬೋದು, ಪ್ರಕಾಶ್ ರಾಠೋಡ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಮಲಪ್ಪ ಜಾಲಿಯನವರು, ಹೀಗೆ ಎಲ್ಲ ಹಂತದ ಮುಖಂಡರು ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡು ಇಲ್ಲಿ ಮಾಡಿದರೆ ಸೂಕ್ತ MR ಪಾಟೀಲ್ ಅವರ ಜಾಗೆಯಲ್ಲಿ ಅಂತ ಹೇಳಿ ಅವರು ನಿರ್ಧಾರವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿಯವರ ಸಹಕಾರದಲ್ಲಿ ಎಲ್ಲ ರೀತಿಯಾದಂತಹ ಸ್ವಚ್ಛತೆಯನ್ನು ಮಾಡಿ ಈಗಾಗಲೇ ಪೆಂಡಾಲ್ ವ್ಯವಸ್ಥೆನೂ ಕೂಡ ಸಿದ್ಧತೆ ತಯಾರಿ ನಡೆದಿದೆ. ನಿನ್ನೆಯಿಂದನೇ ನಡೆದಿದೆ. ನಿನ್ನೆ ದಿನ ಸಾಯಂಕಾಲ 4 ಗಂಟೆಗೆ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕವಿತಾ ರವಿ ಚವ್ಹಾಣ್ ಅಂತಕ್ಕಂಥವ್ರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಕ್ರಮ ಕುಂಟನಗೌಡರು ಅಂತಕ್ಕಂಥವ್ರು, PDO ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಎಲಿಗಾರ್ ಅವರು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು ಸಾಕಷ್ಟು ಪ್ರಮುಖ ಬೀದಿಗಳಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡ್ತಾ ಇರೋದು, ಒಂದು ಬೆಳಕಿನ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇರೋದು. ವಿಶೇಷವಾಗಿ ಈ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಯಲ್ಲಪ್ಪ ಈಟಿಯವರು, ಹಿರಿಯ ಸಾಹಿತಿಗಳು, ಒಂದು ಉತ್ತಮ ಒಂದು ಮೆರವಣಿಗೆ, ಆ ಸಾಹಿತಿಗಳನ್ನು ಮೆರವಣಿಗೆ ಮಾಡಬೇಕು, ಅದು ಹಳ್ಳಿಯ ಸೊಗಡಿನಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು 13 ಎತ್ತಿನ ಬಂಡಿಗಳನ್ನು ನಾವು ಅಲ್ಲಿ ತಯಾರುಗೊಳಿಸಿ ಅದು ಕನ್ನಡ ಧ್ವಜದ ಬಣ್ಣದ ಒಂದು ಬಣ್ಣ ಮೆರಗನ್ನು ನೀಡಿ ವಿಶೇಷವಾಗಿ ಎತ್ತಿನ ಬಂಡಿಯಲ್ಲಿ
ಮೆರವಣಿಗೆಯನ್ನ ಸರ್ವಾಧ್ಯಕ್ಷರ ಮೆರವಣಿಗೆ ನಡೀತಾ ಇದೆ. ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ. ಮತ್ತೆ ಇವು ಕಲಾ ಮೇಳದವರು ಏನಾದ್ರು ಹೌದು ಸರ್, ಕಲಾ ಮೇಳದವರು ಕೂಡ ಅಲ್ಲಿ ಸ್ಥಳೀಯ ಕಲಾವಿದರನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಮೆರವಣಿಗೆಯಲ್ಲಿ. ಅಕ್ಕಪಕ್ಕದ ಒಂದು ಹಳ್ಳಿಗಳಿಂದ, ಗ್ರಾಮದಿಂದ, ತಾಲೂಕಿನಿಂದ ಕಲಾ ತಂಡಗಳು ಬರ್ತಾ ಇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೂ ಕೂಡ ತಂಡಗಳನ್ನು ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ವೇದಿಕೆಗೆ ಮತ್ತು ಹೊರಬಾಗಿಲು ಎಷ್ಟು ಅಂತರ್ಬೇಕು ಸ್ವಲ್ಪ ತಿಳಿಸ್ಕೊಡ್ತಾರೆ. ಹೌದು, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕು ಸಮ್ಮೇಳನದ ಮಹಾವೇದಿಕೆ ಕೂಲಿಗೆರೆ ಗ್ರಾಮದಲ್ಲಿ ವಾಸಪ್ ಮಾಸ್ತರ್ ಅಂತ ಹೇಳಿ ಸಂಗೀತ ಕಲಾವಿದರು, ಹಾರ್ಮೋನಿಯಂ ಮಾಸ್ತರ್, ಪ್ರಸಿದ್ಧ ಸಂಗೀತ ಕಲಾವಿದರು, ರಂಗ ನಿರ್ದೇಶಕರಾಗಿ ಸಾಕಷ್ಟು ಆ ಭಾಗದ ಜನರಿಗೆ ಕಲೆ, ಸಾಹಿತ್ಯ, ರಂಗಕಲೆಯಲ್ಲಿ ವಿಶೇಷವಾಗಿ ಒಂದು ಜ್ಞಾನವನ್ನು ನೀಡಿ ಹೆಚ್ಚು ಹೆಚ್ಚು ನಾಟಕಗಳನ್ನು ಮಾಡಿಸಿದ್ರು ಅಂತಕ್ಕಂಥದ್ದು ತಿಳಿದು ಬಂತು. ಆ ಊರಿನಲ್ಲಿ ಶರಣಪ್ಪ ಗುಣಾಳ್ ಅಂತಕ್ಕಂತಹ ಜನಪದ ಕಲಾವಿದರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಇದ್ದಾರೆ. ಕಾಶಿನಾಥ್ ಹಂದ್ರಾಳ್ ಅಂತಕ್ಕಂತಹ ಒಂದು ರಾಜ್ಯ ಉಪದಳಪತಿ ಭಾರತ ಸೇವಾದವರು, ಅವರು ಕೂಡ ಒಂದು ಮಹಾನ್ ಒಂದು ಕಾರ್ಯವನ್ನು ನಿರ್ವಹಿಸುವಂಥವರು ಇದ್ದಾರೆ. ಅವರೆಲ್ಲರ ವಿಚಾರಗಳನ್ನು ತೆಗೆದುಕೊಂಡಾಗ ಮಹಾವೇದಿಕೆ ವಾಸಪ್ ಮಾಸ್ತರು ಸಂಗೀತ ಕಲಾವಿದರ ಮಹಾವೇದಿಕೆಯಲ್ಲಿ ನಾವು ಮಾಡಿದ್ವಿ. ನಂತರ ಮಹಾಮಂಟಪ ಶೇಖರಪ್ಪ ಬುದ್ದಿನಿ ಅಂತಕ್ಕಂಥವರು ಉತ್ತಮ ಶಿಕ್ಷಕರು, ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅವರಿಗೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರ ನಿಧನದ ಪ್ರಯುಕ್ತ ಅವರ ಒಂದು ಹೆಸರಿನಲ್ಲಿ ಮಹಾಮಂಟಪವನ್ನು ಮಾಡಿದ್ದೇವೆ. ಸರ್, ಇವಾಗ ನಾವು ಊಟದ ಮೆನು ಅಂತ ಬಂದಾಗ, ಯಾಕಂದ್ರೆ ನಾವು ಹೇಳಿದ ಸುಮಾರು ಒಂದು ಅಂದಾಜು 5,000 ಜನಸಂಖ್ಯೆ ರೊಟೇಷನ್ ಆಗ್ತಾ ಇರುತ್ತೆ. ಅದು ಅಂದಾಜು ಇದಕ್ಕೆ ಕಾರಣ ಏನು ಮೆನು ವ್ಯವಸ್ಥೆ ಮಾಡಿದ್ವಿ? ಕುಡಿಯಿಂದ ಇಟ್ಟು ಊಟದ್ದು ಮತ್ತೆ ಬೆಳಗಿನ ಉಪಹಾರ. ಬೆಳಗಿನ ಉಪಹಾರ ಅಂತಂದ್ರೆ ಉಪ್ಪಿಟ್ಟು ಬಗ್ಗೆ ವಿಚಾರ ಮಾಡಿದ್ದಾರೆ. ಮಧ್ಯಾಹ್ನದ ಊಟದಲ್ಲಿ ಉದುರು ಸಜ್ಕ, ನಂತರ ರೊಟ್ಟಿ, ಚಪಾತಿ, 2 ಥರದ ಪಲ್ಯ, ಚಟ್ನಿ, ಮೊಸರು, ವಿಶೇಷವಾಗಿ ಇರ್ತಕ್ಕಂಥದ್ದು ತರಕಾರಿ, ಅನ್ನ, ಸಾಂಬಾರು, ಹೀಗೆ ಆ ಊರಿನ ಒಂದು ಗ್ರಾಮಸ್ಥರ ಒಂದು ತುಡಿತ ಏನಪ್ಪ ಅಂದ್ರೆ ನಮ್ಮೂರಿಗೆ ನಮ್ಮ ತಾಲೂಕಿನಿಂದ ಜನ ಬರ್ತಾರ, ಜಿಲ್ಲೆಯಿಂದ ಬರ್ತಾರ, ನಾಡಿನಿಂದ ಬರ್ತಾರ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ನಾವು ಊಟ ಉಪಚಾರ ಮಾಡಿ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಆತಿಥ್ಯವನ್ನ ನೀಡಬೇಕು, ಉತ್ತಮ ಔತಣವನ್ನ ಏರ್ಪಡಿಸಬೇಕು ಅಂತಕ್ಕಂತಹ ಒಂದು ಆಸಕ್ತಿ ಇದೆಯಲ್ಲ, ಅದನ್ನು ನೋಡಿ ಬಹಳ ನಮಗೆ ಸಂತೋಷ ಆಗುತ್ತೆ. ಅವ್ರ ಬೆಳಕೇಳಿ ಅವರು ಸಂತಕ್ಕಂತಹ ರೀತಿ ಬಹಳಷ್ಟು ನಮಗೆ ಒಂದು ಒಳ್ಳೆಯ ಒಂದು ಸಮ್ಮೇಳನಕ್ಕೆ ಪೂರ್ವ ತಯಾರಿ ಅಂತ ಹೇಳಿ ನಾವು ಇದು ಕವಿಗೋಷ್ಠಿಗಳ ಆಯೋಜನೆ ಮಾಡಿದ್ರು ಸರ್. ಎಷ್ಟು ಜನ ಕವಿಗಳು ಭಾಗವಹಿಸ್ತಾ ಇದ್ದಾರೆ ಸರ್? 30ಕ್ಕೂ ಹೆಚ್ಚು ಕವಿಗಳು ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕವಿಗಳಿಗೂ ಕೂಡ ಸಮಯವನ್ನು ನಿಗದಿ ಮಾಡ್ತೀವಿ. ಸಾಧ್ಯದಷ್ಟು ನಿಗದಿತ ಸಮಯದಲ್ಲಿ ಕವಿಗೋಷ್ಠಿ ನಡಿಬೇಕು ಅಂತ ನಮ್ಮ ಆಶಯ. ವಿಶೇಷವಾಗಿ ತಾಲೂಕಿನ ಎಲ್ಲ ಕವಿಗಳಿಗೂ ಅವಕಾಶ ಸಿಗಬೇಕು ಅನ್ನೋದು ಕೂಡ ನಮ್ಮ ಒಂದು ಆಶಯ. ಅಧ್ಯಕ್ಷರಿಗೆ ಬೆಳಗ್ಗೆ ಆರಂಭವಾಗಿದ್ದು ಸಂಪನ್ನಗೊಳ್ಳುವ ಸಮಯ ಎಷ್ಟಿದೆ? ಸಂಜೆ ಸರ್, ಅದು ಬೆಳಿಗ್ಗೆ 7:30ಕ್ಕೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮದಿಂದ ನಡೆದು ಸಂಜೆ ಸಮಾರೋಪ ಸಮಾರಂಭ 7:30ರಿಂದ ಪ್ರಾರಂಭವಾಗಿ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಸಿದ್ದಪ್ಪ ಬಿದ್ರಿಯವರು, ಜನಪದ ಸಾಹಿತಿಗಳು ವಿಶೇಷ ಭಾಷಣಕಾರರಾಗಿ ಬರ್ತಾ ಇದ್ದಾರೆ. ನಮ್ಮ ಈ ಸಮ್ಮೇಳನದ ಉದ್ಘಾಟನೆಯನ್ನ KR ದುರ್ಗಾದಾಸ್ ಬಯಲಾಟ ಅಕಾಡೆಮಿ ಅಧ್ಯಕ್ಷರು ಅವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ H. ಪಾಟೀಲ್ ಸರ್, ಅದೇ ರೀತಿಯಾಗಿ ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಅವರಗೌಡ ಪಾಟೀಲ್ ಬಯ್ಯಾಪುರ ಸರ್, ಸಂಸಾಬ್ ದೊಡ್ಡಾಳ್ ಕಾಡ ಅಧ್ಯಕ್ಷರು, ಕೆ. ಶರಣಪ್ಪ ವಕೀಲರು, ಇವರೆಲ್ಲ ಮಾಜಿ ಶಾಸಕರುಗಳು, ಸಚಿವರುಗಳು ಏನು ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿಯ ಹಿರಿಯ ಮುಖಂಡರು MR ಪಾಟೀಲ್ ಅವರು ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರು ಆಗಿರ್ತಾರೆ ಸರ್. ಇದು 7:30 ಸಂಜೆ 7:30ಕ್ಕೆ ಸಮಾರಂಭ ನಡೆದು ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಸುಮಾರು 12 ಗಂಟೆವರೆಗೂ ನಡೆಯುವುದು. ಸ್ಥಳೀಯರು, ಗ್ರಾಮಸ್ಥರು ಸಾಂಸ್ಕೃತಿಕ ಇನ್ನೂ ಅಕ್ಕಪಕ್ಕದ ಹಳ್ಳಿಯವರು ಬರ್ತಿದ್ದಾರೆ, ಪಕ್ಕದ ತಾಲೂಕಿನವರು ಏನಾದರೂ ಅವರಿಗೆ ಬಸ್ಸಿನ ವ್ಯವಸ್ಥೆ, ವಾಹನಗಳ ವ್ಯವಸ್ಥೆ ಏನಾದರೂ? ಸರ್, ನಾವು ಈಗ ಬೂಲಿಗೆರೆ ಗ್ರಾಮ ಅಂದ್ರೆ ಗಡಿ ಗ್ರಾಮ, ಹನುಮಸಾಗರ ಮತ್ತು ಇಲ್ಕಲ್ಲಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರಾಮ. ಆ ನಿಟ್ಟಿನಲ್ಲಿ ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರು
ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಇಲಾಖೆಯವರಿಗೆ ಒಂದು ಘಟಕ ವ್ಯವಸ್ಥಾಪಕರಿಗೆ ಪತ್ರವನ್ನು ನೀಡಿ ಇಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥ ಒಂದು ಪತ್ರವನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ಘಟಕ ವ್ಯವಸ್ಥಾಪಕರು ಫೆಬ್ರವರಿ 15ರಂದು ನಿಮಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಕೊನೆಯದಾಗಿ ನಮ್ಮ ಕನ್ನಡ ಮನಸ್ಸುಗಳಿಗೆ ಸಾಹಿತ್ಯ ಆಸಕ್ತರಿಗೆ ಏನು ಹೇಳಲಿಕ್ಕೆ ಕಾರ್ಯಕ್ರಮ? ಇದು ಕನ್ನಡ ಸಾಹಿತ್ಯ ಸಮ್ಮೇಳನ, ಕುಷ್ಟಗಿ ತಾಲೂಕಿನ ಸಮಸ್ತ ಕನ್ನಡಿಗರ ಹಬ್ಬ, ನುಡಿ ಜಾತ್ರೆ, ಅಕ್ಷರ ಜಾತ್ರೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶೇಷವಾಗಿ ಹೂಲ್ಗೇರಿ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಹನುಮಸಾಗರ ಹುಳಿಯಲ್ಲಿ ಬರ್ತಕ್ಕಂಥ ಹೂಲಗಿರಿ ಗ್ರಾಮಸ್ಥರು ಅಷ್ಟು ಆಸಕ್ತಿಯಿಂದ ಒಂದು ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಯಾರಿಯಲ್ಲಿ ತೊಡಗಿದ್ದಾರೆ. ಆ ನಿಟ್ಟಿನಲ್ಲಿ ಹೂಲಗಿರಿ ಗ್ರಾಮವನ್ನ ನಮ್ಮ ತಾಲೂಕಿನ ಸಮಸ್ತ ಕನ್ನಡಿಗರು ನೋಡಬೇಕು, ಅಲ್ಲಿ ಭಾಗವಹಿಸಬೇಕು, ಅಲ್ಲಿ ನಡೆಯುವಂತಹ ಗೋಷ್ಠಿಗಳಲ್ಲಿ ಕುತ್ಕೊಂಡು ಕೇಳಬೇಕು, ಆ ವಿಚಾರಗಳನ್ನ ಹೊಸ ಹೊಸ ವಿಚಾರಗಳನ್ನ ತೆಗೆದುಕೊಂಡು ಬಂದು ನಮ್ಮ ಜೀವನದಲ್ಲಿ ತಾಲೂಕಿನಲ್ಲಿ ಹೊಸ ಹೊಸ ಬದಲಾವಣೆಯನ್ನ ಕಾಣಬೇಕು ಅಂತಕ್ಕಂಥ ವಿಚಾರ. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನ ಮೂಡಿಸ್ಕೊಳ್ಬೇಕು, ಮುಂದೆ ಸಾಹಿತಿಗಳು ಸೃಷ್ಟಿಯಾಗಬೇಕು, ಕಲಾವಿದರು ಸೃಷ್ಟಿಯಾಗಬೇಕು, ಹೀಗೆ ಕಲಾಭಿಮಾನ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಸಮಾಜ. ಧನ್ಯವಾದ ಸರ್. ನಮಸ್ಕಾರ ಸರ್. ಇನ್ನೂ 3-4 ದಿನ ಇರೋದು ಕನ್ನಡ ಜಾತ್ರೆ. ತಮ್ಮ ಒತ್ತಡದ ನಡುವೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ವಾಹಿನಿಗೆ ಆಗಮಿಸಿ ಈ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ಕುರಿತು ಹಲವಾರು ವಿಷಯಗಳನ್ನು ತಮಗೂ ಕೂಡ ನಮಸ್ಕಾರ. ಈ ಬಿಜಿ ಪಕ್ಕ ಸುದ್ದಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ವೇದಿಕೆಯನ್ನು ಒದಗಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೂ ಕೂಡ ಮತ್ತು ತಮ್ಮ ತಂಡಕ್ಕೂ ಕೂಡ ಧನ್ಯವಾದ.